ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ. ಸೊ ಮಂಡೇ ಮಾರ್ನಿಂಗ್ 5 o'clock to 8 o'clock ವ್ಲಾಗ್ ಆಗಿರುತ್ತೆ ಇದು. ನಾನಂತೂ ಇಲ್ಲಿ 5:30ಗೆ ಎದ್ದಿದ್ದೀನಿ. 5:30ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಎದ್ದುಬಿಟ್ಟು ಮನೆಯಲ್ಲಿ ಕಸ ಗುಡಿಸಿ ಇನ್ನೆಲ್ಲ ಒರೆಸಿ ಸ್ನಾನ ಮಾಡಿ ಹೆಡ್ ಬಾತ್ ಮಾಡಿ ಇಲ್ಲಿ ನಾನು ಫಸ್ಟು ಕಿಚನ್ ಒಳಗಡೆ ಬಂದಿದ್ದೀನಿ. ಅಂದರೆ ಫಸ್ಟು ಕುಕ್ಕಿಂಗ್ ಅಲ್ವಾ ಇಂಪಾರ್ಟೆಂಟು, ಬಿಕಾಸ್ ಮಕ್ಕಳಿಗೆ ಟೈಮ್ ಆಗಿಬಿಡುತ್ತೆ ಆ್ಯಂಡ್ ನನಗೂ ಕೂಡ ಸ್ಕೂಲ್ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಇವಾಗ ವೆಜ್ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ವೆಜಿಟೇಬಲ್ಸ್ನ ಕಟ್ ಮಾಡಿ ಇಡ್ತಿದ್ದೀನಿ. ನಾನು ವೆಜ್ ಪಲಾವ್ಗೆ ಯೂಶ್ವಲಿ ಮಸಾಲೆ ಈ ಥರ ಮಾಡ್ಕೊತೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಈ ಪೇಸ್ಟು ನಾನು ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ, ಪಲಾವ್ ಎಲ್ಲದಕ್ಕೂ ಕೂಡ ಇದನ್ನೇ ಹಾಕೋದು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ವೆಜಿಟೇಬಲ್ಸ್ ಬಂದುಬಿಟ್ಟು ಇಲ್ಲಿ ಕ್ಯಾರೆಟು, ಬೀನ್ಸು ಆ್ಯಂಡ್ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಆಮೇಲೆ ಸೋಯಾ ಚಂಕ್ಸು ನಮ್ಮ ಮಕ್ಳಿಗಂತ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಅದೊಂಥರ ಚಿಕನ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಅದು ಹೆಲ್ತ್ಗೆ ಕೂಡ ಒಳ್ಳೇದಲ್ವಾ. ನಾನು ಸ್ವಲ್ಪ ಯಾವಾಗಲೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ತೀನಿ. ಹೆಂಗೋ ನಮಗೆ ಪ್ರೈಸ್ ವೈಸ್ ನೋಡಿಕೊಂಡ್ರು ಕೂಡ ಕಮ್ಮಿನೇ ಸಿಗುತ್ತಲ್ವ. ಸ್ವಲ್ಪ ಬಿಸಿನೀರು ಹಾಕಿ ಒಂದು 5 ನಿಮಿಷ ಹಾಗೆ ಇಟ್ಟರೆ ಚೆನ್ನಾಗಿ ನೆನೆಯುತ್ತೆ. ಆಮೇಲೆ ಅದನ್ನು ಸ್ಕ್ಯೂಸ್ ಮಾಡಿಬಿಟ್ಟು ಹಿಂಡ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊತೀನಿ. ಆ್ಯಂಡ್ ಇಲ್ಲಿ ಮಸಾಲ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅಂದರೆ ಈ ಥರ ಎಲ್ಲ ಕಟ್ ಮಾಡೋದು, ವೆಜಿಟೇಬಲ್ಸ್ ಆಗಲಿ, ಮಸಾಲ ಪೇಸ್ಟು ಎಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಬೇಗನೆ ಆಗಿಬಿಡುತ್ತೆ ಅಡುಗೆ ಅಂತ ಈ ಥರ ಜೋಡಿಸ್ಕೊತಾ ಇದ್ದೀನಿ. ಆಮೇಲೆ ಜ್ಯೂಸ್ಗೆ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ, ಎದ್ಮೇಲೆ ಅವ್ರು ಮಾಡ್ಕೊತಾರೆ. ಸೊ ಇಷ್ಟೆಲ್ಲ ಮಾಡಿ ಸೈಡಿಗೆ ಎತ್ತಿಟ್ಟಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಗಮ್ಮಿ ಎದ್ದಿದ್ದಾಳೆ. ಟೈಮ್ ಎಷ್ಟಾಗಿದೆ? 7 o'clock ಆಗಿದೆ. 6:30ಗೆ ಗಮ್ಮಿ ಎದ್ಬಿಟ್ಟಿದ್ದಾಳೆ. ಗುಡ್ ಮಾರ್ನಿಂಗ್ ಗಮ್ಯ. ಹಾಂ ಹೇಳು, ಏನೇನಕ್ಕದು? ಆಮ್ಲ, ಏನಕ್ಕಿದು? ಇದೆಲ್ಲ ಪಲಾವ್ ಮಾಡೋಕ್ಕಾ? ಓಕೆ, ವೆಜ್ ಪಲಾವ್. ಟಿ ವಿ ಬರುತ್ತೆ. ಇನ್ನು ಇವಾಗ ಪೂಜೆ ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ. ಇನ್ನು ಇವಾಗ ಪೂಜೆ ಮಾಡಬೇಕು. ಸೊ ನನಗೆ ಪೂಜೆನೂ ಆಗಬೇಕು ಆ್ಯಂಡ್ ಅಡುಗೆನೂ ಬೇಗ ಆಗಬೇಕು ಅಂತ ಹೇಳಿ ಇವತ್ತು ಆ ಥರ ಮಾಡ್ತಿದ್ದೀನಿ. ಅಲಾರಮ್ 4:30ಗೆ ಇಟ್ಕೊಂಡು ಆಫ್ ಮಾಡಿ 5:30ಗೆ ಎದ್ದಿದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಇರುತ್ತಲ್ವ ಹೆಣ್ಮಕ್ಳದು. ಒಂದು ಸ್ವಲ್ಪ ಹೊತ್ತು ಹೆಚ್ಚು ಕಮ್ಮಿ ಆಯಿತು 10-15 ಮಿನಿಟ್ಸ್. ನಾವು 10 ಮಿನಿಟ್ಸ್ ಅಲ್ಲ 15 ಮಿನಿಟ್ಸ್ ಅಲ್ಲ ಅಂತ ಅಂದ್ಕೊತೀವಿ. 10 ಮಿನಿಟ್ಸಲ್ಲಿ ಕೂಡ ಇಷ್ಟೊಂದು ಕೆಲಸಗಳು ಆಗ್ತಾವಲ್ಲ. ಇವತ್ತಂತೂ 1 hour ಲೇಟ್ ಮಾಡಿದ್ದೀನಿ. ಅಂದರೆ ನನ್ನ ಟೆನ್ಷನ್ ಇನ್ನು ನೆಕ್ಸ್ಟ್ ಲೆವೆಲ್ಲೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ನಮ್ಮ ಸ್ಕೂಲಲ್ಲಿ ಫಸ್ಟ್ ಟರ್ಮ್ ಎಕ್ಸಾಮ್ ಸ್ಟಾರ್ಟು. ಈವನ್ ನನ್ನ ಮಗಳಿಗೂ ಕೂಡ ನೋಡಿ, ಅವಳು ಬುಕ್ ಇಟ್ಕೊಂಡು ಅವಳು ಒಂದು ಕಡೆ ಕೇಳ್ತಿದ್ದಾಳೆ. ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಒಂದು ಕಡೆ ಪೂಜೆ ಮಾಡಬೇಕು ಅನ್ನೋ ಟೆನ್ಷನು, ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್, ಆ್ಯಂಡ್ ಮಗುಗೆ ಹೇಳ್ಕೊಡ್ಬೇಕು, ಹಂಗಾಗ್ಬಿಟ್ಟಿದೆ. ಆಲ್ ಇನ್ ಒನ್ ಟೆನ್ಷನ್ ಆಗಿಬಿಟ್ಟಿದೆ. ಪೂಜೆ ಸಾಯಂಕಾಲ ಮಾಡೋಣ ಅಂದ್ಕೊಂಡೆ. ಬಟ್ ಏನಂದರೆ ಸ್ಕೂಲಿಂದ ಬಂದಮೇಲೆ ಮನೆಗೆ ಫುಲ್ ಟಯರ್ಡ್ ಆಗಿರ್ತೀವಿ. ಇನ್ನು ಪೂಜೆ ಮಾಡಬೇಕು ಅನ್ನೋ ಇದೇ ಇರಲ್ಲ ಫ್ರೆಂಡ್ಸ್. ಒಂಥರ ಮೂಡೇ ಇರಲ್ಲ ಅಂತಲೇ ಹೇಳ್ಬೋದು ಪೂಜೆ ಮಾಡೋಕ್ಕೆ. ಸೊ ದಟ್ ಇನ್ನು ಮಾರ್ನಿಂಗ್ ಟೈಮು ತುಂಬಾ ಚೆನ್ನಾಗಿರುತ್ತೆ. ನನಗೆ ಪೂಜೆ ಮಾಡೋಕ್ಕೆ ಮಾರ್ನಿಂಗ್ ಟೈಮ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಫಾಸ್ಟಾಗಿ ಪೂಜೆನೂ ಕೂಡ ಮುಗಿಸ್ದೆ. ಆ್ಯಂಡ್ ಮಗುಗೇನೆಂದರೆ ಗಮ್ಯಾಗೆ UKG, ಸ್ವಲ್ಪ ಅವಳಿಗೆ ಸಿಲೆಬಸ್ ಕೂಡ ಜಾಸ್ತಿ ಇರುತ್ತಲ್ವ. UKG ಅಂದಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಗಿರ್ಬೋದು, ಆ್ಯಂಡ್ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಇರುತ್ತೆ. ಪೂಜೆಗೆಲ್ಲ ಜೋಡಿಸ್ ಬಂದು ಈ ಕಡೆ ಕಿಚನ್ ಒಳಗಡೆ ಬಂದು ಇನ್ನು ಪಲಾವ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಒಂದು ವಿಷಲ್ ಓಡಿಸಿದ್ರೆ ಸಾಕು ಪಲಾವ್ಗೆ, ಅಂದರೆ ಪ್ರೆಷರ್ ಕುಕ್ಕರಲ್ಲಿ ಮಾಡಬೇಕಾದ್ರೆ. ಬಟ್ ಆ ಪ್ರೆಷರ್ ಹೋಗೋಕ್ಕೆ ನಮಗೆ ಒಂದು 10-15 ಮಿನಿಟ್ಸ್ ಆಗಿಬಿಡುತ್ತೆ ಅಲ್ವಾ. ಇಲ್ಲ ಅಂದರೆ ಗಂಜಿ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡಿಟ್ರೆ ಇನ್ನು ನಮಗೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ವೆಜ್ ಪಲಾವ್ ಪ್ರಿಪೇರ್ ಮಾಡ್ತಿದ್ದೀನಿ. ಆ್ಯಂಡ್ ನಮ್ಮ ಗಮ್ಯಾಗ ರೆಡಿ ಮಾಡಿಸ್ಬೇಕು, ನಾನು ರೆಡಿ ಆಗಬೇಕು. ಇವತ್ತು ನಮಗೆ ಟೀಚರ್ಸ್ ಡೇ ಸೆಲೆಬ್ರೇಷನ್ ಕೂಡ ಇದೆ ಸ್ಕೂಲಲ್ಲಿ. ಆ್ಯಕ್ಚುಲಿ ಥರ್ಸ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಇನ್ನು ಅವತ್ತು ಕ್ಯಾನ್ಸಲ್ ಆಗಿ ಇವತ್ತು ಮಾಡ್ತಿದ್ದಾರೆ. ಇನ್ನು ಅದಕ್ಕೂ ಕೂಡ ರೆಡಿ ಆಗಬೇಕು. ಆ್ಯಕ್ಚುಲಿ ಸ್ಯಾರಿ ಇಲ್ಲ ಬ್ಲೇಸರ್ ಹಾಕೋ ಬನ್ನಿ ಅಂತ ಹೇಳಿದರು. ಇನ್ನು ನನ್ನ ಹತ್ರ ಎರಡೂ ಹಾಕೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ಬ್ಲೇಸರ್ ನನ್ನ ಹತ್ರ ಇಲ್ಲ. ನನಗೇನು ಬ್ಲೇಸರ್ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಅದಕ್ಕೆ ಯಾಕೆ ಪರ್ಚೇಸ್ ಮಾಡೋದಂತೂ ಪರ್ಚೇಸ್ ಕೂಡ ಮಾಡಿಲ್ಲ.
ಆ್ಯಂಡ್ ಇನ್ನು ಸ್ಯಾರಿ ಹಾಕೊಳ್ಳೋ ಟೈಮೇ ಇಲ್ಲ. ನೋಡಿ ನಾನು ಯಾವ ಥರ ಸಿಂಪಲ್ ಡ್ರೆಸ್ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಈ ಕಡೆ ಪೂಜೆನೂ ಕೂಡ ಆಯಿತು ಆ್ಯಂಡ್ ಇನ್ನೊಂದು ಕಡೆ ವೆಜ್ ಪುಲಾವ್ ಕೂಡ ರೆಡಿ ಆಯಿತು. ನನ್ನ ಚಿಕ್ಕ ಮಗಳು ಕೂಡ ಇವತ್ತು ಸ್ಕೂಲ್ಗೆ ಹೋಗಿಲ್ಲ, ಅವರು ಅವ್ರ ಅಪ್ಪ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಆ್ಯಂಡ್ ಅವಳಿಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿತ್ತು, ಸ್ವಲ್ಪ ಸಿರಪ್ ಕುಡಿದು ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಎದ್ದಳಕ್ಕೆ ಆಗಿಲ್ಲ, ಎಷ್ಟು ಎಬ್ಬರಿಸಿದ್ರು ಕೂಡ ಎದ್ದಾಳೇ ಇಲ್ಲ. ಇನ್ನು ಸರಿ ಬಿಡು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಹಂಗೆ ಮಲಗಿಸಿದ್ದೀವಿ. ಆ್ಯಂಡ್ ದೇವ್ರ ಮುಂದೆ ಒಂದು ನಿಂಬೆಹಣ್ಣು ಇಟ್ಟಿದ್ದೆ ನಾನು. ಸೊ ಅದನ್ನು ತೊಗೊಂಬಂದು ಈ ಥರ ಮನೆಗೆ ಬಾಗಿಲಿಗೆ ನಾವು ಈ ಥರ ದೃಷ್ಟಿ ತೆಗೆದ್ಬಿಟ್ಟು ಕಟ್ ಮಾಡಿ ಅರಿಶಿನ ಕುಂಕುಮನ ಹಚ್ಬಿಟ್ಟು ಆ ಕಡೆ ಈ ಕಡೆ ಬಾಗಿಲ ಹತ್ರ ಇಡಬೇಕಾಗತ್ತೆ, ಹೊಸ್ಲ ಹತ್ರ. ಯಾಕಂದರೆ ಪ್ರತಿ ಪೌರ್ಣಮಿಗೆ ಇಲ್ಲ ಅಮಾವಾಸ್ಯೆಗೆ ಈ ಥರ ದೃಷ್ಟಿ ತೆಗೆದು ನಾವು ನಿಂಬೆಹಣ್ಣು ಕಟ್ ಮಾಡೋದ್ರಿಂದ ನಮಗೆ ಮನೆಗೂ ಕೂಡ ಶಾಂತಿ ಇರುತ್ತೆ. ಆ್ಯಂಡ್ ಏನಾದರೂ ದೃಷ್ಟಿ ಆಗಿದ್ರೂ ಕೂಡ ಹೋಗುತ್ತೆ, ಕೆಟ್ಟ ದೃಷ್ಟಿ. ಸೊ ಇದೆಲ್ಲ ದೊಡ್ಡವರೆಲ್ಲ ಅವಾಗೆಲ್ಲ ಮಾಡ್ತಾಯಿದ್ರಲ್ಲ, ಸೊ ಆ ಥರ ಮಾಡ್ತೀನಿ. ಆ್ಯಂಡ್ ಎಕ್ಸ್ಪೆಷಲಿ ಈ ಚಿಕ್ಕ ಮಕ್ಕಳಿರೋ ಮನೇಲಿ ಈ ಥರ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಪೌರ್ಣಮಿಗೆ ಮಾಡಿಲ್ಲ ಅಂದರೂ ಪ್ರತಿ ಅಮಾವಾಸ್ಯೆಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಪೂಜೆ ಎಲ್ಲ ಆಗೋಯ್ತು. ಇನ್ನು ನಾನಂತೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಕೂಡ ಇಲ್ಲ, ಬೇಗ ನಾನು ರೆಡಿ ಆಗಬೇಕು ಆ್ಯಂಡ್ ಮಗುನ ಕೂಡ ರೆಡಿ ಮಾಡಿಸ್ಬೇಕು. ಇನ್ನು ಗವ್ಯನ ಹೇಗೋ ರೆಡಿ ಮಾಡಿಸಿ ಆಮೇಲೆ ನಮ್ಮ ಹಸ್ಬೆಂಡ್ ಕರ್ಕೊಂಬರ್ತಾರೆ. ನೋಡಿ ನಾನಂತೂ ಜೀನ್ಸ್ ಮತ್ತು ಮೇಲ್ಗಡೆ ಒಂದು ಟಾಪ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಟೀ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ, ಅಂದರೆ ಎನರ್ಜಿ ಬೇಕಲ್ಲ ಅದಕ್ಕೋಸ್ಕರ. ಇನ್ನು ಟೀನ ಕುಡಿತಾ ಇದ್ದೀನಿ. ಆ್ಯಂಡ್ ಇವತ್ತು ಲಂಚ್ ಕೂಡ ಅಲ್ಲೇ ಇದೆ ನಮಗೆ. ಇನ್ನು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸ್ವಲ್ಪ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ನಮ್ಮದು ಸ್ಕೂಲ್ ಟೈಮಿಂಗ್ಸ್ ಬಂದು 8:30ಇಂದ 2:30 ತನಕ. ಇನ್ನು 8:30ಗೆ ಹೋಗಬೇಕು ಅಲ್ಲಿ. ಆ್ಯಂಡ್ ನಮಗೆ ಮಕ್ಕಳು ಬರೋದು 9 ಗಂಟೆಗೆ. ಹೇಗೋ ಹಾಫ್ ಆನ್ ಅವರ್ ಟೈಮ್ ಇರುತ್ತಲ್ಲ, ಹಾಫ್ ಆನ್ ಅವರಲ್ಲಿ ನಾನು ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಇನ್ನು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಗಮ್ಯಗೂ ಕೂಡ ಇವತ್ತು ತಿನ್ಸೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ಅವಳಿಗೇನು ತಿನ್ನಿಸೋದಿಲ್ಲ, ಬಟ್ ಅವಳೇ ತಿಂತಾಳೆ. ಬಟ್ ವೆಜ್ ಪುಲಾವೇ ಆಗಿಲ್ಲ ಆನ್ ಟೈಮ್ಗೆ. ಬಿಸಿ ಪಲಾವ್ನ ಇಬ್ಬರು ಕೂಡ ಬಾಕ್ಸಲ್ಲಿ ಹಾಕ್ಕೊಂಡು ಇನ್ನು ಸ್ಕೂಲ್ಗಂತೂ ಹೋಗ್ಬಿಟ್ವಿ, ಅಲ್ಲೇ ಹೋಗಿ ತಿನ್ನೋಣ ಅಂತ. ನೋಡಿ ನಮ್ಮ ಗವ್ಯ ಪಾಪ ಆ ಸಿರಪ್ ಕುಡಿದು ಅವಳಿಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಎದ್ದು ಬಿಟ್ಟು ಆರೆಂಜನ್ನ ತಿಂತಿದ್ದಾಳೆ. ನನಗೆ ಹೊಟ್ಟೆ ಹಸಿತೈತೆ ಆರೆಂಜ್ ತಿಂತೀನಿ ಅಂತ ತಿಂತಿದ್ದಾಳೆ. ಇನ್ನು ಬ್ರಷ್ ಮಾಡಿಸಿದ್ದೀನಿ. ಇನ್ನು ವೆಜ್ ಪುಲಾವ್ ತಿನ್ನಮ್ಮ, ನಿಮ್ಮಪ್ಪ ಕೊಡ್ತಾರೆ ಅಂತ ಹೇಳಿಬಿಟ್ಟು ಬೇಗ ರೆಡಿ ಆಗ್ತಿದ್ದೀನಿ. ನನಗಂತೂ ಇಯರ್ ರಿಂಗ್ಸ್ ಕೂಡ ಮ್ಯಾಚಿಂಗ್ ಯಾವುದು ಸಿಗ್ತಾನೇ ಇಲ್ಲ. ಸೊ ಯಾವುದೋ ಒಂದು ಇಯರ್ ರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಒಂದು ಕೈಗೆ ಬಳೆ ಹಾಕೋದು ಕೂಡ ಮರ್ತೋಗ್ಬಿಟ್ಟಿದ್ದೀನಿ. ಒಂದು ಕೈಗೆ ಮಾತ್ರ ವಾಚ್ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಎಲ್ಲದಲ್ಲೇ ಬಿಟ್ಟು ಹಂಗೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್, ರಿಯಲಿ ಹೇಳಬೇಕು ಅಂದರೆ. ಮತ್ತೆ ಸಾಯಂಕಾಲ ಬಂದಮೇಲೆ ಎಲ್ಲ ಜೋಡಿಸ್ಕೊತೀನಿ ಅಷ್ಟೇ. ಆಗಿದೆ ತೋರಿಸು ಇಲ್ಲಿ. ವಾ ಸೂಪರಾಗಿ ರೆಡಿ ಆಗಿದೆ. ಈಗ ರೆಡಿ ಆಗಿದ್ದಾಯಿತು, ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ, ಹೋಗೋದಿಲ್ಲ. ಇನ್ನು ನಾನು ಗಮ್ಯ ಅಂತೂ ಇಬ್ಬರು ಕೂಡ ಸ್ಕೂಲ್ಗಂತೂ ಹೋಗ್ತಾ ಇದ್ದೀವಿ ನಡ್ಕೊಂಡು. ಜಸ್ಟ್ ವಾಕಬಲ್ ಡಿಸ್ಟೆನ್ಸು 5 ಮಿನಿಟ್ಸು ಮನೆಯಿಂದ ಸ್ಕೂಲ್ಗೆ. ಅಂದರೆ ರೋಡ್ನ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು ಅಷ್ಟೇ. ನನ್ನ ದೊಡ್ಡ ಮಗಳು ಕೂಡ ನನ್ನ ಸ್ಕೂಲೇ, ಅದಕ್ಕೆ ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆನೇ ಕರ್ಕೊಂಬರ್ತೀನಿ. ಶಾರ್ಪ್ 8:35ಗೆ ಸ್ಕೂಲಲ್ಲಿ ಇರಬೇಕು. 8:15ಗೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಸ್ಕೂಲ್ಗೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಆ್ಯಂಡ್ ಟೀಚರ್ಸ್ ಡೇ ಸೆಲೆಬ್ರೇಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.